ಇದು ಸ್ಯಾಂಡ್ ಫಿಲ್ಟರ್ ಅಂತಾರೆ, ನೆಟಾಫಿಮ್ ಕಂಪ್ನಿ ಇದು. ಅದು ಕೂಡ ಇದು ಸ್ಕ್ರೀನ್ ಫಿಲ್ಟರ್ ಅಂತಾರೆ ಇದನ್ನು. ಇದು ಸ್ಕ್ರೀನ್ ಫಿಲ್ಟ್ರು, ಇದು ಕೂಡ ನೆಟಾಫಿಮ್ ಕಂಪ್ನಿನ. ಟೋಟಲ್ ನನಗೆ ಎಷ್ಟು ಬೀಳ್ತು ಅಂತಂದರೆ 32,000 ಖರ್ಚಾಗಿದೆ ಇದಕ್ಕೆ. ಯಾವುದಕ್ಕೆ? ಫಿಲ್ಟ್ರು, ಸ್ಕ್ರೀನ್ ಫಿಲ್ಟರ್ ಆ್ಯಂಡ್ ವೆಂಚುರಿ, ಅದು ಬಿಟ್ಟರೆ ಅದು ಸ್ಯಾಂಡ್ ಫಿಲ್ಟರ್. ಇದು ಏನಕ್ಕೆ ಹಾಕ್ಕೊಂಡಿದ್ದೀನಿ, ಏನು ರೀಸನ್ ಹಾಕ್ಕೊಂಡಿದ್ದೀನಿ ಅಂತಂದರೆ, ನಮ್ಮಲ್ಲಿ ನೀರು ಬರ್ತಾ ಇರೋದು ಕಾವಲಿಯಿಂದ ಬರ್ತಿದೆ. ಆ ಕಾವಲಿಲಿ ನಮಗೆ ಪಾಚಿ, ಹುಲ್ಲು, ಸತ್ತೆಗಳು ಇದೆಲ್ಲ ಬರೋದ್ರಿಂದ ಡ್ರಿಪ್ ಹಾಕೊಂಡಿರೋದ್ರಲ್ಲ ಅಲ್ಲಿ ನಮಗೆ ಬ್ಲಾಕ್ ಆಗುತ್ತೆ ನೀರು. ಆ ಪರ್ಪಸ್ಸಿಗೋಸ್ಕರ ನಾನು ಸ್ಯಾಂಡ್ ಫಿಲ್ಟರ್ ಹಾಕೊಂಡಿದ್ದೀನಿ. ಈ ಸ್ಯಾಂಡ್ ಫಿಲ್ಟ್ರಲ್ಲಿ ಬರೀ ಪಾಚಿ ದೊಡ್ಡದು ಅಂದರೆ ಎವ್ರಿ ದೊಡ್ಡ ಪಾರ್ಟಿಕಲ್ಸ್ ಮಾತ್ರ ಇಲ್ಲಿ ಸ್ಟಾಪ್ ಆಗಿ ಫಿಲ್ಟರ್ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ನಮಗೆ ಇಲ್ಲಿ ಬರೋಷ್ಟರಲ್ಲಿ ಇದು ಸ್ಕ್ರೀನ್ ಫಿಲ್ಟ್ರಲ್ಲಿ ಸಣ್ಣ ಸಣ್ಣ ಮೈಕ್ರೋ ಪಾರ್ಟಿಕಲ್ಸ್ ಅಂತಂದರೆ ಈ ಮರಳು ಎಲ್ಲ ಇಲ್ಲಿ ಫಿಲ್ಟರ್ ಆಗುತ್ತೆ. ಇಲ್ಲಿ ಫಿಲ್ಟರ್ ಆದಮೇಲೆ ಇಷ್ಟು ಈ ಏನಿದೆ 2 ಎಕರೆಗೆ 10 ಗೇಟ್ ವಾಲ್ ಹಿಡ್ಕೊಂಡಿದ್ದೀನಿ. 10 ಗೇಟ್ ವಾಲಲ್ಲಿ ಒಂದು ನಮ್ಗೆ ಡೈಲಿ ಒಂದು 6 hours ಏನೋ ಪವರ್ ಬರುತ್ತೆ. 2 hours ಒಂದು 3 ಪಾರ್ಟಿಷನ್ ಡಿವೈಡ್ ಮಾಡ್ತೀನಿ ನಾನು. 1 hour ಅಲ್ಲಿಗೊಂದು 2 hour, ಅಲ್ಲಿ ಒಂದು 2 hour, ಆ ಪಾರ್ಟಿಗೊಂದು 2 hour, ಈ ಥರ 3 ಪಾರ್ಟಿಷನ್ ಎವ್ರಿ 2 hours ಗ್ಯಾಪಲ್ಲಿ, ಇಂಟರ್ವಲ್ಸ್ ಗ್ಯಾಪಲ್ಲಿ ನೀರು ಸಪ್ಲೈ ಮಾಡ್ತೀವಿ. ಈಗ ನೆಕ್ಸ್ಟು ಇದು ಏನು, ಇದು ವೆಂಚೂರ್. ಇದು ನಾವು ಇದಕ್ಕೆಲ್ಲ ನಾವು ಔಷಧಿ ಬಿಡಬೇಕಾದ್ರೆ ಮ್ಯಾನ್ಯಲ್ ಆಗಿ ಬಿಡೋಲ್ಲ, ಎಲ್ಲ ಆಟೋಮೆಟಿಕ್ ಇದೆ. ಇಲ್ಲಿಗೆ ಈ ಡ್ರಮ್ಗೆ ನಾವು ಏನು ಮಾಡ್ತೀವಿ, ಔಷಧಿ ವಾಟರ್ ಸೊಲ್ಯೂಬಲ್ ಅಂತ ಅಂತಾರಲ್ಲ, ಅದನ್ನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಂದ ನಾವು ವೆಂಚೂರಿನ ಆನ್ ಮಾಡಿದ್ರೆ ನೀರು ಬರುತ್ತೆ. ವೆಂಚೂರಿನ ಆನ್ ಮಾಡಿದ್ರೆ ಇಲ್ಲಿ ನೀರು ಬರುತ್ತೆ. ನಾವೇನು ಮಾಡ್ತೀವಿ, ಪೂರ್ತಿ ಇದೆಲ್ಲ ನೀರು ತುಂಬಿಸ್ಬಿಟ್ಟು ಇಲ್ಲಿ ಬೇಕಾಗಿರುವಂಥ ಲಿಕ್ವಿಡ್ ಅಂದರೆ ವಾಟರ್ ಸೊಲ್ಯೂಬಲ್ನೆಲ್ಲ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲಿ ಗೇಟ್ ವಾಲ್, ಈ ಗೇಟ್ ವಾಲ್ ಇದೆಯಲ್ಲ, ಈ ಗೇಟ್ ವಾಲ್ ನಾವು ಈ ಥರ ಕ್ಲೋಸ್ ಮಾಡ್ತೀವಿ. ಈ ಥರ ಕ್ಲೋಸ್ ಮಾಡಿದ್ರೆ ನಾವು ಇದು ಆಟೋಮೆಟಿಕ್ಕಾಗಿ ನೀರೆಲ್ಲ ಪೈಪಿಗೆ ಬರುತ್ತೆ. ಪೈಪಿಗೆ ಬಂದು ಇದೆಲ್ಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಬಂದು ಆಟೋಮೆಟಿಕ್ ಸಿಸ್ಟಮ್. ನಾವು ಯಾವುದೇ ರೀತಿಯಾದ ಲೇಬರ್ ಇದು ಮಾಡಿಸೋದ್ರಿಂದ ಏನಪ್ಪ ಅಂದರೆ ನಮಗೆ ಲೇಬರ್ ಕಾಸ್ಟ್ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಅಂಡ್ ಫೈನಲಿ ಏನಪ್ಪ ಅಂತಂದರೆ, ನಮ್ಮ ಸರ್ಕಾರದ ಯೋಜನೆ ಅಡಿಯಲ್ಲಿ ಸಾಕಷ್ಟು ಸ್ಕೀಮ್ಗಳಿದೆ. ರೈತರು ಅದನ್ನೆಲ್ಲ ನೀವು ಏನು ಮಾಡಬೇಕು ಅಂತಂದರೆ, ಎವ್ರಿ ವೀಕ್ಲಿ, ಎವ್ರಿ ಮಂತ್ಲಿ ನೀವು ಹತ್ರದಲ್ಲಿರುವ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲಿ ಕೇಳಬೇಕು, ಯಾವುದಕ್ಕೆ ಏನಾದರೂ ಯೋಜನೆ ಸಿಗುತ್ತೆ. ಈಗ ನಮ್ಮ ಸರ್ಕಾರದಲ್ಲಿರೋದು ಬಾಳೆಗೆ 1 ಲಕ್ಷ, ಸೀಬೆಗೂ ಕೂಡ 1 ಲಕ್ಷ, ಮತ್ತು ಅದು ಬಿಟ್ಟರೆ ಪಪ್ಪಾಯಕ್ಕೆ ಕೂಡ 1 ಲಕ್ಷ. ಇದೇ ರೀತಿ ಒಂದೊಂದು ತೋಟಗಾರಿಕೆ ಬೆಳೆಗೆ ಸಹಾಯಧನ, ಪ್ರೋತ್ಸಾಹಧನ ಅಂತ ಕೊಡ್ತಾರೆ. ಅದನ್ನೆಲ್ಲ ನೀವು ಸರ್ಕಾರದಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ನೀವು ಅಳವಡಿಸ್ಕೊಂಡು ಈ ಥರ ಮಾಡಿದ್ರೆ ನೀವು ಕೂಡ ಒಂದು ಈ ಥರ ಕ್ರಿಯೇಟ್ ಮಾಡ್ಬೋದು. ಇದು ಆ್ಯಕ್ಚುಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಸದ್ಯಕ್ಕೆ ಕಳೆ ಬೆಳಕನಿದೆ. ಇದನ್ನೆಲ್ಲ ಯಾವಾಗ ಈಗ ಹೋಗಿ ಎಲ್ಲ ಒಂದು ಕ್ರಾಪ್ ಮುಗಿಯುತ್ತೆ, ಆಗೇನು ಮಾಡ್ತೀವಿ, ಮತ್ತೆ ಇದಕ್ಕೆಲ್ಲ ಗೊಬ್ಬರ ಮತ್ತು ಏನೇನು ವಾಟರ್ ಸೊಲ್ಯೂಬಲ್ಸ್ ಎಲ್ಲ ಕೊಟ್ಬಿಟ್ಟು ನೀಟಾಗಿ ಮಾಡ್ತೀವಿ. ಅವಾಗ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಗಂಟ ಸ್ಟೇ ಟ್ಯೂನ್, ಬಾಯ್.